ಸಂಸ್ಥೆಯಲ್ಲಿ 34ನೇ ಅಭ್ಯಾಸ ಪ್ರಶ್ನೆ ಪತ್ರಿಕೆ ಇದು ವಿಜ್ಞಾನ ವಿಷಯದ್ದು. ಇಲ್ಲಿಯವರೆಗೆ ನಾವು ಕನ್ನಡ, ಇಂಗ್ಲಿಷ್, ಹಿಂದಿ, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಸೇರಿದಂತೆ 33 ಪ್ರಾಕ್ಟೀಸ್ ಪೇಪರ್ ಅಭ್ಯಾಸ ಪತ್ರಿಕೆಗಳನ್ನು ಹಾಕಿದ್ದೀವಿ. ಪ್ರತಿ ವಿಷಯದಲ್ಲೂ 6-7 ಹಾಕ್ತಾ ಇದ್ದೀವಿ. ಸೊ ಒಟ್ಟು ಎಲ್ಲ ವಿಷಯದಲ್ಲಿಯೂ ಕೂಡ ಒಂದೊಂದು ವಿಷಯಕ್ಕೆ 10 ಪ್ರಾಕ್ಟೀಸ್ ಪೇಪರ್ಗಳನ್ನು ಹಾಕಬೇಕಂತ ವಿಚಾರ ನಮ್ಮದಿದೆ. ಸೊ ಇಲ್ಲಿವರೆಗೆ ನೋಡದೇ ಇರ್ತಕ್ಕಂಥ ಪ್ರಾಕ್ಟೀಸ್ ಪೇಪರ್ಗಳನ್ನು ತಾವುಗಳು ಮೇಲೆ ಒಂದು ಐಕಾರ್ಡಲ್ಲಿ SSLC ಪ್ರಾಕ್ಟೀಸ್ ಪೇಪರ್ ಅಂತ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ತಾವುಗಳು ಹಿಂದಿನ ಎಲ್ಲ 33 ಪ್ರಾಕ್ಟೀಸ್ ಪೇಪರ್ಗಳನ್ನು ನೋಡ್ಬೋದು. ಅಷ್ಟೇ ಅಲ್ಲದೆ ವಿಜ್ಞಾನಕ್ಕೆ ಎಲ್ಲ ಒಂದು ಪಾಠಗಳ ಇಲ್ಲಿವರೆಗೆ ಅಪ್ಲೋಡ್ ಮಾಡ್ತಕ್ಕಂಥ ಪಾಠ, ಅಭ್ಯಾಸ ಪ್ರಶ್ನೆ ಪತ್ರಿಕೆ ಮತ್ತು ಬೋರ್ಡ್ನ ಕ್ವಶನ್ ಪೇಪರ್ಗಳ ಲಿಂಕ್ಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದ್ದಾವೆ. ನೋಡದೇ ಇದ್ರೆ ನೋಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ವಿಡಿಯೋ ನೋಡಿದ ಮೇಲೆ ಒಂದು ಲೈಕ್ ಮಾಡಲು ಮರೆಯದಿರಿ. ಶುರು ಮಾಡೋಣ. ಚಾಮರಾಜನಗರ ಜಿಲ್ಲೆಯ DDPI ಕಚೇರಿಯಿಂದ ಬಿಡುಗಡೆಯಾಗಿರ್ತಕ್ಕಂಥ ವಿಜ್ಞಾನದ ಮಾದರಿ ಪ್ರಶ್ನೆ ಪತ್ರಿಕೆ 2ರ ಕೀ ಉತ್ತರಗಳು. ವಿದ್ಯುತ್ ಮಂಡಲ ಮತ್ತು ವಿದ್ಯುತ್ ಉಪಕರಣಗಳನ್ನು ರಕ್ಷಿಸಲು ಬಳಸುವ ಸುರಕ್ಷಾ ಸಾಧನ: ಅಮಿಮೀಟರ್, ಫ್ಯೂಸ್, ದಿಕ್ಪರಿವರ್ತಕ, ಗ್ಯಾಲ್ವನೋಮೀಟರ್. ಸರಿಯಾದ ಉತ್ತರ ಇದೆ ಫ್ಯೂಸ್. ಸೊ ಫ್ಯೂಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇದೆ. ಪ್ರಶ್ನೆ 2. ಒಂದು ವಸ್ತುವನ್ನು ಪೀನ ಮಸೂರದ 2F1 ಗಿಂತ ದೂರದಲ್ಲಿ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಸ್ಥಾನ ಏನು? F2 ಮತ್ತು 2F2ಗಳ ಮಧ್ಯೆ, 2F2 ನಲ್ಲಿ, 2F2 ಗಿಂತ ದೂರದಲ್ಲಿ, ಅನಂತ ದೂರದಲ್ಲಿ. ಸರಿಯಾದ ಉತ್ತರ ಇತ್ತು F2 ಮತ್ತು 2F2ಗಳ ಮಧ್ಯೆ ಇರತಕ್ಕಂಥದ್ದು ಸರಿ ಉತ್ತರ ಎ. ಪ್ರಶ್ನೆ 3. ಉತ್ತಮ ಶಕ್ತಿಯ ಆಕಾರಗಳಿಗೆ ಗುಣಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ: ಸುಲಭವಾಗಿ ದೊರೆಯುವಂತಿರಬೇಕು, ಸುಲಭವಾಗಿ ಸಂಗ್ರಹಿಸಿ ಸಾಗಿಸುವಂತಿರಬೇಕು, ಹೆಚ್ಚಿನ ಶಾಖ ದಕ್ಷತೆ ಹೊಂದಿರಬೇಕು, ಮಾಲಿನ್ಯ ಮುಕ್ತರಾಗಿರಬೇಕು. ಸೊ ಇದರಲ್ಲಿ ಆಯ್ಕೆಗಳಲ್ಲಿ ಆಪ್ಷನ್ ಡಿ, ಎ, ಬಿ, ಸಿ, ಡಿ ಇದೆಲ್ಲ ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಅಂದರೆ ಮೇಲಿನ 4 ಕೂಡ ಶಕ್ತಿಯ ಆಕಾರಗಳ ಉತ್ತಮ ಗುಣಗಳು. ಪ್ರಶ್ನೆ 4. 6 ವೋಲ್ಟ್ ವಿಭವಾಂತರವಿರುವ ವಿದ್ಯುನ್ಮಂಡಲದಲ್ಲಿ 10 ಓಮ್ ರೋಧಕದ ಮೂಲಕ ಪ್ರಸಾರವಾಗತಕ್ಕಂಥ ವಿದ್ಯುತ್ ಪ್ರವಾಹದ ಪರಿಣಾಮ ಕೇಳಿದರೆ 1.2 ಆಂಪಿಯರ್, 0.2 ಆಂಪಿಯರ್, 2.0 ಆಂಪಿಯರ್, 0.6 ಆಂಪಿಯರ್. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು 0.6 ಆಂಪಿಯರ್ ಇಸ್ ದ ರೈಟ್ ಆನ್ಸರ್. 5. ವಿದ್ಯುತ್ ಮೋಟಾರ್ನ ಕಾರ್ಯ ಕೇಳಿದ್ದಾರೆ. ವಿದ್ಯುತ್ ಪ್ರವಾಹ ಹಿಮ್ಮುಖಗೊಳಿಸುತ್ತೆ, ವಿದ್ಯುತ್ ಶಕ್ತಿ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುತ್ತೆ, ಒಂದು ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ಉಪಸ್ಥಿತಿ ಕಂಡು ಹಿಡಿತದೆ, ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ಸೊ 3ರ ಸರಿಯಾದ ಉತ್ತರ ಇದೆ. ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸೋದು ವಿದ್ಯುತ್ ಮೋಟಾರ್ನ ಕಾರ್ಯ. 6. ಈ ಕೆಳಗಿನ ಯಾವ ಮಾಧ್ಯಮದಲ್ಲಿ ಬೆಳಕಿನ ವೇಗ ಕಡಿಮೆ? ಗಾಳಿ, ನೀರು, ಮಂಜುಗಡ್ಡೆ, ಸೀಮೆ ಎಣ್ಣೆ. ಸೊ 6 ಸೀಮೆ ಎಣ್ಣೆ ಸರಿ ಉತ್ತರ. ಪ್ರಶ್ನೆ 7. ವಿದ್ಯುತ್ ಪ್ರವಾಹವಿರುವ ವಾಹಕ ತಂತಿಯನ್ನು ಕಾಂತ ಕ್ಷೇತ್ರದಲ್ಲಿ ಇರಿಸಿದಾಗ ಅದರ ಮೇಲೆ ಉಂಟಾಗುವ ಯಾಂತ್ರಿಕ ಬಲ ಹೆಚ್ಚಾಗಿರಲು ವಿದ್ಯುತ್ ಕ್ಷೇತ್ರ ಮತ್ತು ಕಾಂತ ಕ್ಷೇತ್ರಗಳ ನಡುವಿನ ಕೋನ. ಸೊ 7ರ ಸರಿಯಾದ ಉತ್ತರ ಇತ್ತು ಆಯ್ಕೆ ಡಿ, 90 ಡಿಗ್ರಿ. ಪ್ರಶ್ನೆ 8. ನಾವು ಬಳಸುವ ಹೆಚ್ಚಿನ ಶಕ್ತಿ ಆಕಾರಗಳು ಸಂಗ್ರಹಿಸಿದ ಸೌರಶಕ್ತಿಯನ್ನು ಪ್ರತಿನಿಧಿಸುತ್ತವೆ. ಇದರಲ್ಲಿ ಯಾವುದು ಅಂತಿಮವಾಗಿ ಸೂರ್ಯನ ಶಕ್ತಿಯಿಂದ ಪಡೆಯಲಾಗುವುದಿಲ್ಲ? ಭೂಗರ್ಭ ಉಷ್ಣ ಶಕ್ತಿ, ಗಾಳಿ ಶಕ್ತಿ, ನ್ಯೂಕ್ಲಿಯರ್ ಶಕ್ತಿ, ಜೈವಿಕ ರಾಶಿ. ಸರಿಯಾದ ಉತ್ತರ ಇತ್ತು ನ್ಯೂಕ್ಲಿಯರ್ ಶಕ್ತಿ. ಪ್ರಶ್ನೆ 9. ಕೆಳಗಿನವುಗಳಲ್ಲಿ ಯಾವುದು ನಿಮ್ನ ಮಸೂರದ ಒಂದು ಗುಣವಲ್ಲ? ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ, ಮಿತ್ತ ಮತ್ತು ತಲೆಕೆಳಗಾದ ಪ್ರತಿಬಿಂಬ ಉಂಟು ಮಾಡುತ್ತೆ, ಅಂಚುಗಳಲ್ಲಿ ತೆಳು, ಮಧ್ಯದಲ್ಲಿ ದಪ್ಪ, ವಸ್ತುಗಳನ್ನು ಕಿರಿದಾಗಿ ತೋರಿಸುತ್ತದೆ. ಇಲ್ಲಿ ನಿಮ್ನ ಮಸೂರದ ಗುಣ ಅಲ್ಲ ಅಂತ ಕೇಳಿದ್ದಾರೆ. ಸೊ ಅದು ಅಂಚುಗಳಲ್ಲಿ ದಪ್ಪ ಮತ್ತು ಅಂಚುಗಳಲ್ಲಿ ತೆಳು ಮತ್ತು ಮಧ್ಯದಲ್ಲಿ ದಪ್ಪ ಅಂತಕ್ಕಂಥದ್ದು ಸರಿ ಇತ್ತು. 110. 600 ವ್ಯಾಟ್ ದರದ ವಾಷಿಂಗ್ ಮಷಿನ್ ದರಕ್ಕೆ ದಿನಕ್ಕೆ 6 ಗಂಟೆಗಳ ಕಾಲ ಬಳಕೆ ಆಗ್ತದೆ. 1 ಕಿಲೋ ವ್ಯಾಟ್ ಅವರ್ಗೆ 4ರಂತೆ 10 ದಿನಗಳವರೆಗೆ ಕಾರ್ಯನಿರ್ವಹಿಸುವ ಶಕ್ತಿಯ ಮೌಲ್ಯವನ್ನು ಕೇಳಿದ್ದಾರೆ. ಸೊ 144 ರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. 11. ಫ್ಯಾನ್ನ ವೇಗ ಹೆಚ್ಚು ಅಥವಾ ಕಡಿಮೆಗೊಳಿಸಲು ಕೆಳಗಿನ ಯಾವ ಸಾಧನವನ್ನು ಬಳಸ್ತಾರೆ? ಸೊ 11ರಲ್ಲಿ ಬಿ ಇದೆಲ್ಲ ಈ ಸಾಧನವನ್ನು ಬಳಸ್ತಾರೆ. 12. ಕೆಳಗಿನವುಗಳಲ್ಲಿ ಯಾವ ರೋಧಶೀಲತೆಯ ಮೌಲ್ಯ ಉತ್ತಮ ವಾಹಕತೆಯನ್ನು ಹೊಂದಿದೆ? ಎ 1.60 × 10⁻⁸, ಬಿ 1.62 × 10⁻⁸, ಸಿ 2.63 × 10⁻⁸, ಡಿ 5.20 × 10⁻⁸ ಅಂತ ಇದೆ. ಸೊ 12ರ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಎ 1.60 × 10⁻⁸ ಇಸ್ ದ ರೈಟ್ ಆನ್ಸರ್.
13 ಕೆಳಗಿನವುಗಳಲ್ಲಿ ಯಾವುದು ಟೆಂಡಲ್ ಪರಿಣಾಮವನ್ನು ಉಂಟು ಮಾಡ್ತದೆ? ನೀರಿನಲ್ಲಿ ಬೆರೆತಿರುವ ಉಪ್ಪು, ನೀರಿನಲ್ಲಿ ಬೆರೆತಿರುವ ಸಕ್ಕರೆ, ನೀರಿನಲ್ಲಿ ಬೆರೆತಿರುವ ಹಾಲು, ನೀರಿನಲ್ಲಿ ಬೆರೆತಿರುವ ಸೋಡಿಯಂ ಹೈಡ್ರಾಕ್ಸೈಡ್. ಸೊ 13 ನೀರಿನಲ್ಲಿ ಬೆರೆತಿರುವ ಹಾಲು ಸರಿ ಉತ್ತರ. 14 ನೇರ ವಿದ್ಯುತ್ ಬಳಸಿ ಕೆಲಸ ಮಾಡ್ತಕ್ಕಂಥ ಉಪಕರಣ ಯಾವುದು? ಮಿಕ್ಸಿ, ಟೆಲಿವಿಷನ್, ರೇಡಿಯೋ, ವಾಷಿಂಗ್ ಮಷಿನ್. ಸೊ 14ರ ಸರಿಯಾದ ಉತ್ತರ ಇತ್ತು ಸಿ, ರೇಡಿಯೋ. 15 ಕಂಚಿನ ಮಿಶ್ರಲೋಹದ ಘಟಕಗಳು ಯಾವುವು? ತಾಮ್ರಸತು, ತಾಮ್ರತವರ, ಸೀಸತವರ, ತಾಮ್ರ ನಿಕ್ಕಲ್. ಸೊ 15ರ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ತಾಮ್ರ ಮತ್ತು ತವರ. 16 ಆಲ್ಕೋಹಾಲ್ ಮತ್ತು ಆಲ್ಡಿಹೈಡ್ ಕ್ರಿಯಾ ಗುಂಪುಗಳು ಕ್ರಮವಾಗಿ ಈ ರೀತಿಯಾಗಿವೆ. ಸೊ 16ರ ಉತ್ತರ ಸಿ ಅಂತ ಹೇಳ್ತಾರೆ, -OH ಮತ್ತು CHO. 17 ABC ಧಾತುಗಳಲ್ಲಿ ಎ ಧಾತುವಿನ ಪರಮಾಣು ರಾಶಿ 100, ಬಿ ಪರಮಾಣುವಿನ ರಾಶಿ 150, ಸಿ ಧಾತುವಿನ ಪರಮಾಣುವಿನ ರಾಶಿ ಎಷ್ಟಾಗಿರುತ್ತೆ? 100, 175, 250, 200. ಸೊ 17ರ ಸರಿಯಾದ ಉತ್ತರ 200. 18 ತುರಿಕೆ ಗಿಡದಲ್ಲಿ ಚುಚ್ಚುವ ಕೂದಲುಗಳಿಂದ ತುರಿಕೆ ಉಂಟಾಗಲು ಕಾರಣವಾದ ರಾಸಾಯನಿಕ? ಕಾರ್ಬಾಕ್ಸಿಲಿಕ್, ಮೆಥನೋಯಿಕ್, ಸಿಟ್ರಿಕ್, ಆಕ್ಸಲಿಕ್. ಸೊ 18 ಮೆಥೆನೋಯಿಕ್ ಅಂತಕ್ಕಂಥದ್ದು ಸರಿ. 19 ಸಾಬೂನಿನ ಅಯಾನಿಕ್ ತುದಿ ವರ್ತಿಸುವುದು ಇದರೊಂದಿಗೆ? ಹೊಳೆಯೊಂದಿಗೆ, ನೀರಿನೊಡನೆ, ಜಿಡ್ಡಿನೊಡನೆ, ಬಣ್ಣದೊಡನೆ, ನೀರಿನೊಡನೆ. ಒಂದು ಧಾತುವಿನ ಪರಮಾಣು ಸಂಖ್ಯೆ 16 ಆದರೆ ಆ ಧಾತುವಿನ ಆವರ್ತ ಸಂಖ್ಯೆ ಎಷ್ಟಿರುತ್ತೆ? 2, 3, 4, 1. ಸೊ 3 ಇರುತ್ತೆ. ಆ ಧಾತುವಿನ ಆವರ್ತ ಸಂಖ್ಯೆ 16 ಪರಮಾಣು ಸಂಖ್ಯೆ ಹೊಂದಿದ್ದಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 21. ಸಂಕಲನ ಕ್ರಿಯೆಗೆ ಬಳಸಲಾಗ್ತಕ್ಕಂಥ ಕ್ರಿಯಾವರ್ಧಕ ಇದಾಗಿದೆ. ಪೊಟ್ಯಾಸಿಯಂ ಪರ್ಮಾಂಗನೇಟ್, ನಿಕ್ಕಲ್, ಮ್ಯಾಂಗನೀಸ್, ಪೊಟ್ಯಾಸಿಯಂ ಡೈಕ್ರೋಮೇಟ್. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ನಿಕ್ಕಲ್ ಅಂತಕ್ಕಂಥದ್ದು ಸರಿ. 22 ಲೋಹಗಳಿಗೆ ಉದಾಹರಣೆ ಇದು ಅಂತ ಕೇಳಿದ್ದಾರೆ. ಸೋಡಿಯಂ ಮತ್ತು ಪೊಟ್ಯಾಸಿಯಂ, ಸಿಲಿಕಾನ್ ಮತ್ತು ಜರ್ಮೇನಿಯಂ, ಯುರೇನಿಯಂ ಮತ್ತು ಥೋರಿಯಂ, ಆರ್ಗಾನ್ ಮತ್ತು ನಿಯಾನ್. ಸೊ 22 ಸಿಲಿಕಾನ್ ಮತ್ತು ಜರ್ಮೇನಿಯಂ ಅಂತಕ್ಕಂಥದ್ದು ಲೋಹಗಳಿಗೆ ಉದಾಹರಣೆಗಳು. 23 ಮ್ಯಾಗ್ನೀಸಿಯಂ ಲೋಹವನ್ನ ಗಾಳಿಗೆ ತೆರೆದಿಟ್ಟಾಗ ಅದರ ಮೇಲೆ ಉಂಟಾಗ್ತಕ್ಕಂಥ ಉತ್ಪನ್ನ ಯಾವುದು? ಮ್ಯಾಗ್ನೀಸಿಯಂ ಕಾರ್ಬೋನೇಟ್, ಮ್ಯಾಗ್ನೀಸಿಯಂ ಸಲ್ಫೇಟ್, ಮ್ಯಾಗ್ನೀಸಿಯಂ ಆಕ್ಸೈಡ್, ಮ್ಯಾಗ್ನೀಸಿಯಂ ನೈಟ್ರೇಟ್. ಸೊ ಮ್ಯಾಗ್ನೀಸಿಯಂ ಕಾರ್ಬೋನೇಟ್ ಅಂತಕ್ಕಂಥದ್ದು ಸರಿ ಉತ್ತರ. 24 ಲೋಹದ ಕಾರ್ಬೋನೇಟ್ ಆಮ್ಲಗಳೊಂದಿಗೆ ವರ್ತಿಸಿದಾಗ ಈ ಅನಿಲ ಉಂಟಾಗ್ತದ? ಹೈಡ್ರೋಜನ್, ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್. ಸೊ ಸರಿ ಉತ್ತರ ಇತ್ತು ಕಾರ್ಬನ್ ಡೈಆಕ್ಸೈಡ್. ಪ್ರಶ್ನೆ 25 ಆಮ್ಲ ಮತ್ತು ಪ್ರತ್ಯಾಮ್ಲಗಳು ರಾಸಾಯನಿಕವಾಗಿ ವರ್ತಿಸಿದಾಗ ಉಂಟಾಗುವ ಉತ್ಪನ್ನ ಯಾವುದು? ಲವಣಗಳು, ನೀರು, ಲವಣ ಮತ್ತು ನೀರು, ಲವಣ ಮತ್ತು ಹೈಡ್ರೋಜನ್. ಸರಿ ಉತ್ತರ ಇತ್ತು ಲವಣ ಮತ್ತು ನೀರು. 26 ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಧಾತುಗಳ ಪರಮಾಣು ಗಾತ್ರಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿ ಇದೆ ಅಂತ ಕೇಳಿದ್ದಾರೆ. ಸೊ 26ರಲ್ಲಿ ಎಡದಿಂದ ಬಲಕ್ಕೆ ಸಾಗದಂತೆ ಪರಮಾಣು ಗಾತ್ರ ಕಡಿಮೆ, ಈ ಹೇಳಿಕೆ ಸರಿ ಇದೆ. 27 ಗಾಳಿಗೆ ತೆರೆದ ಸಸ್ಯದ ಭಾಗಗಳಿಂದ ಆವಿಯ ರೂಪದಲ್ಲಿ ನೀರು ನಷ್ಟವಾಗುವ ಕ್ರಿಯೆಗೆ ಏನಂತಾರೆ? ವಸ್ತು ಸ್ಥಾನಾಂತರಣ, ಬಾಷ್ಪ ವಿಸರ್ಜನೆ, ದ್ಯುತಿ ಸಂಶ್ಲೇಷಣೆ, ಸಾಗಾಣಿಕೆ. ಸರಿ ಉತ್ತರ ಇತ್ತು ಬಾಷ್ಪ ವಿಸರ್ಜನೆ. 28 ರಕ್ತ ಪರಿಚಲನಾ ವ್ಯವಸ್ಥೆಯಲ್ಲಿ ರಕ್ತ ಹರಿತಕ್ಕಂಥ ಸರಿಯಾದ ಮಾರ್ಗವನ್ನು ಕೇಳಿದ್ದಾರೆ. ಎ ಇದೆ ನೋಡಿ, ಅಭಿಧಮನಿಗಳು, ಹೃತ್ಕರ್ಣ, ಹೃತ್ಕುಕ್ಷಿ, ಅಪಧಮನಿಗಳು. ಸರಿ ಉತ್ತರ. 29 ವ್ಯಕ್ತಿಯೊಬ್ಬನಿಗೆ ಗಾಯಮಾಯದೆ ಇರುವಂತಹ ಸಮಸ್ಯೆ ಉಂಟಾಗುವಷ್ಟು ರಕ್ತದಲ್ಲಿ ಸಕ್ಕರೆ ವ್ಯತ್ಯಯವಾಗಿದೆ. ಇದಕ್ಕೆ ಕಾರಣವಾದ ಹಾರ್ಮೋನ್ ಸ್ರವಿಸುವ ಗ್ರಂಥಿ ಕೇಳಿದ್ದಾರೆ. ಥೈರಾಯ್ಡ್, ಅಡ್ರಿನಲ್, ಮೇದೋಜೀರಕ, ಪಿಟ್ಯುಟರಿ. ಸರಿ ಉತ್ತರ ಇತ್ತು ಮೇದೋಜೀರಕ ಗ್ರಂಥಿ. 30 ಐಚ್ಛಿಕ ಕ್ರಿಯೆಗಳ ನಿಖರತೆ ಮತ್ತು ದೇಹದ ಭಂಗಿ ಹಾಗೂ ಸಮತೋಲನವನ್ನು ಕಾಪಾಡಲು ಕಾರಣವಾದ ಮೆದುಳಿನ ಭಾಗ? ಪಾನ್ಸ್, ಮಹಾಮಸ್ತಿಷ್ಕ, ಹೈಪೋಥಲಾಮಸ್, ಅನುಮಸ್ತಿಷ್ಕ ಅಂತ ಕೇಳಿದ್ದಾರೆ. ಸೊ ಸರಿ ಉತ್ತರ ಇತ್ತು ಅನುಮಸ್ತಿಷ್ಕ ಅಂತಕ್ಕಂಥದ್ದು ರೈಟ್ ಆನ್ಸರ್. 31 ಕೆಳಗಿನವುಗಳಲ್ಲಿ ನೀಡಲಾದ ಅಂಡಾಶಯದ ಕಾರ್ಯ ಕೇಳಿದ್ದಾರೆ. ಸೊ 31ರಲ್ಲಿ ಎ ಮತ್ತು ಬಿ ಇಟ್ ಮೀನ್ಸ್ ಅಂಡಾಣುಗಳ ಉತ್ಪತ್ತಿ ಮತ್ತು ಈಸ್ಟ್ರೋಜನ್ಗಳ ಹಾರ್ಮೋನುಗಳ ಸ್ರವಿಕೆ, ಇದು ಸರಿ ಇತ್ತು. 32 ಲೈಂಗಿಕ ಕ್ರಿಯೆಯಿಂದ ಹರಡತಕ್ಕಂಥ ರೋಗವನ್ನು ಕೇಳಿದ್ದಾರೆ. ಸೊ 32ರಲ್ಲಿ ಸಿಫಿಲಿಸ್ ಈ ರೋಗ ಇದೆ ನೋಡಿ, ಇದು ಲೈಂಗಿಕ ಕ್ರಿಯೆಯಿಂದ ಹರಡುತ್ತದೆ. 33 ಒಂದು ಹೂವಿನ ಪರಾಗಕೋಶದಿಂದ ಪರಾಗರೇಣುಗಳು ಬೇರೆ ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆ ಆಗ್ತಕ್ಕಂಥ ಪ್ರಕ್ರಿಯೆಗೆ ಏನಂತ ಕೇಳಿದ್ದಾರೆ. ಸೊ ಸರಿ ಉತ್ತರ ಇತ್ತು ಅದನ್ನ ಪರಕೀಯ ಪರಾಗಸ್ಪರ್ಶ ಅಂತ ಕರೀತಾರೆ. ಬಿ ಇಸ್ ದ ರೈಟ್ ಆಪ್ಷನ್. 34
ದುಂಡನೆಯ ಹಳದಿ RRYY ಮತ್ತು ಸುಕ್ಕಾದ ಹಳದಿ RRYY ಬಟಾಣಿ ಬೀಜದ ಸಸ್ಯಗಳನ್ನು ಅಡ್ಡ ಹಾಯಿಸಿದಾಗ F1 ಪೀಳಿಗೆಯ ತಳಿಯನ್ನು ಕೇಳಿದ್ದಾರೆ. ಸೊ 34ರಲ್ಲಿ ದುಂಡನೆಯ ಹಳದಿ ಅಂತಕ್ಕಂಥದ್ದು ಸರಿ ಉತ್ತರ. 35 ಒಂದು ಸಸ್ಯದಲ್ಲಿ ಒಂದು ಗುಣಕ್ಕೆ ಕಾರಣವಾದ ಎರಡು ವಿಭಿನ್ನ ಅಂಶಗಳು ಒಟ್ಟಿಗೆ ಇದ್ದಾಗ ಮುಂದಿನ ಪೀಳಿಗೆಯಲ್ಲಿ ಅವುಗಳ ಯಾವ ಗುಣ ಮೊದಲು ಬರ್ತದೆ ಅಂತ ಕೇಳಿದ್ದಾರೆ. ಸೊ 35ಯಲ್ಲಿ ಪ್ರಬಲ ಗುಣ ಅಂತಕ್ಕಂಥದ್ದು ರೈಟ್ ಆನ್ಸರ್. 36 ಕಾರ್ಯಾನುರೂಪಿ ಅಂಗಗಳಿಗೆ ಉದಾಹರಣೆ ಕೇಳಿದ್ದಾರೆ. ಈ 36ರಲ್ಲಿ ಆಪ್ಷನ್ ಸಿ ಹಕ್ಕಿಯ ಮುಂಗಾಲು ಮತ್ತು ತಿಮಿಂಗಲದ ಮುಂಗಾಲು. 36 ಪಕ್ಷಿಯ ರೆಕ್ಕೆ ಮತ್ತು ಬಾವಲಿಯ ರೆಕ್ಕೆ ಅಂತಕ್ಕಂಥದ್ದು ಸರಿ ಇದೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 37 ಓಝೋನ್ ಇಂದ ಭೂಮಿಯ ಮೇಲಿನ ಜೀವಿಗಳಿಗೆ ಆಗಿರುವ ಪ್ರಮುಖ ಅನುಕೂಲ ಕೇಳಿದ್ದಾರೆ. ಸೊ 37ರಲ್ಲಿ ನೇರಳಾತೀತ ಕಿರಣಗಳಿಂದ ರಕ್ಷಣೆ ಅಂತಕ್ಕಂಥದ್ದು ಓಝೋನ್ನ ಒಂದು ಉಪಯೋಗ ಜೀವಿಗಳಿಗೆ. 38 ಹಳೆಯ ಮರದ ಪೀಠೋಪಕರಣಗಳಿಗೆ ವಾರ್ನಿಸ್ ಬಳಸ್ತಾರೆ, ಅದನ್ನ ಏನಂತ ಕೇಳಿದ್ದಾರೆ. ಸೊ ಅದನ್ನ ಮರುಬಳಕೆ ಅಂತ ಕರೀತಾರೆ. ಇಟ್ಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ 39 ಅಡ್ರಿನಲ್ ಹಾರ್ಮೋನು ದೇಹದ ತುರ್ತು ಪರಿಸ್ಥಿತಿ ಹಾರ್ಮೋನು ಅಂತ ಏಕೆ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಸರಿ ಉತ್ತರ ಭಯ, ಕೋಪ ಮುಂತಾದ ಪರಿಸ್ಥಿತಿಗಳನ್ನು ನಿರ್ವಹಿಸಲು ಸಹಾಯ ಮಾಡ್ತದೆ. ಯಾವುದು? ಅಡ್ರಿನಲಿನ್ ಹಾರ್ಮೋನು. ನೆನಪಿಟ್ಕೊಳ್ರಿ, ಇಂಪಾರ್ಟೆಂಟ್. ಯಾವುದು ಪರಿಸರ ಸ್ನೇಹಿ ಹವ್ಯಾಸ ಅಲ್ಲ ಅಂತ ಕೇಳಿದ್ದಾರೆ. ಸೈಕಲ್ ಬಳಸೋದು, ಬಟ್ಟೆ ಚೀಲ ಬಳಸೋದು, ಕಸದ ತೊಟ್ಟಿ ಬಳಸೋದು, ತ್ಯಾಜ್ಯಗಳನ್ನು ಸುಡೋದು. ಪರಿಸರ ಸ್ನೇಹಿ ಅಲ್ಲ ಅಂದರೆ ತ್ಯಾಜ್ಯಗಳನ್ನು ಸುಡೋದು. ಸೊ ತ್ಯಾಜ್ಯಗಳನ್ನು ಸುಡಬಾರ್ದು. ಸೊ ಅದನ್ನು ಮರುಬಳಕೆಗೆ ಕ್ರಮವನ್ನು ಕೊಡಬೇಕು. ಸೊ ಇಟ್ಸ್ ಅ ರೈಟ್ ಆನ್ಸರ್. ಸೊ ವಿದ್ಯಾರ್ಥಿಗಳ ಇಲ್ಲಿಯವರೆಗೆ ನಾವು ವಿಜ್ಞಾನದಲ್ಲಿ ಒಂದು ಚಾಮರಾಜನಗರ ಜಿಲ್ಲೆಯವರ ಕೊಟ್ಟಿರ್ತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಒಟ್ಟು 40 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೀವಿ. ಸೊ ತಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಅವಶ್ಯವಾಗಿ ಬಂದು ಸೇರಿಕೊಳ್ಳಿ. ಥ್ಯಾಂಕ್ ಯು.